ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಭಾರತದ ಆಗ್ನೇಯ ದಿಕ್ಕಿನಲ್ಲಿ ಬಂಗಾಳ ಕೊಲ್ಲಿಯ ಮಧ್ಯೆ ನೆಲೆಸಿರುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಕೇವಲ ಪ್ರವಾಸಿ ತಾಣಗಳಲ್ಲ, ಇವು ಪ್ರಕೃತಿಯ ಅದ್ಭುತಗಳ ಖಜಾನೆ. ಈ ದ್ವೀಪ ಸಮೂಹದ ಬಗ್ಗೆ ನೀವು ತಿಳಿಯಲೇಬೇಕಾದ ಕೆಲವು ಕುತೂಹಲಕಾರಿ ಮತ್ತು ವಿಶೇಷ ಮಾಹಿತಿಗಳು ಇಲ್ಲಿವೆ. ಅಂಡಮಾನ್ ಮತ್ತು ನಿಕೋಬಾರ್ ಸುಮಾರು 572 ದ್ವೀಪಗಳ ಸಮೂಹವಾಗಿದೆ. ಆದ್ರೆ ಆಶ್ಚರ್ಯವೆಂದ್ರೆ ಇವುಗಳಲ್ಲಿ ಕೇವಲ 37 ದ್ವೀಪಗಳಲ್ಲಿ ಮಾತ್ರ ಮನುಷ್ಯರು ವಾಸಿಸ್ತಾ ಇದ್ದಾರೆ. ಉಳಿದ ದ್ವೀಪಗಳು ದಟ್ಟವಾದ ಕಾಡುಗಳಿಂದ ಆವೃತವಾಗಿದ್ದು ಪ್ರಕೃತಿಯ ಮಡಿಲಿನಲ್ಲಿ ಅಸ್ಪೃಶ್ಯವಾಗಿ ಉಳಿದಿವೆ. ಇಲ್ಲಿನ ಅಂಡಮಾನ್ ದ್ವೀಪವು ಹೆಚ್ಚಾಗಿ ಪ್ರವಾಸಿಗರಿಗೆ ಮುಕ್ತವಾಗಿದ್ರೆ, ನಿಕೋಬಾರ್ನ ಹೆಚ್ಚಿನ ಭಾಗಗಳು ಬುಡಕಟ್ಟು ಜನರ ರಕ್ಷಣೆಗಾಗಿ ನಿರ್ಬಂಧಿತ ಪ್ರದೇಶಗಳಾಗಿವೆ. ಈ ದ್ವೀಪಗಳು ವಿಶ್ವದ ಅತ್ಯಂತ ಹಳೆಯ ಬುಡಕಟ್ಟು ಜನಾಂಗಗಳಾದ ಜರವಾ, ಸೆಂಟಿನೆಲಿಸ್, ಒಂಗೆ ಮತ್ತು ಶೋಂಪೇನ್ ಜನರಿಗೆ ನೆಲೆಯಾಗಿದೆ. ವಿಶೇಷವಾಗಿ ಸೆಂಟಿನೆಲ್ ದ್ವೀಪದ ನಿವಾಸಿಗಳು ಇಂದಿಗೂ ಆಧುನಿಕ ನಾಗರಿಕತೆಯಿಂದ ಸಂಪೂರ್ಣವಾಗಿ ದೂರವಿದ್ದಾರೆ. ಅವರು ಹೊರ ಜಗತ್ತಿನ ಸಂಪರ್ಕವನ್ನ ಇಷ್ಟಪಡುವುದಿಲ್ಲ ಮತ್ತು ಅವರ ರಕ್ಷಣೆಗಾಗಿ ಭಾರತ ಸರ್ಕಾರವು ಆ ದ್ವೀಪಕ್ಕೆ ಹೋಗುವುದನ್ನ ಕಾನೂನುಬದ್ಧವಾಗಿ ನಿಷೇಧಿಸಿದೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ. ಭಾರತದ ಭೂಪ್ರದೇಶದಲ್ಲಿರುವ ಏಕೈಕ ಸಕ್ರಿಯ ಜ್ವಾಲಾಮುಖಿ ಅಂಡಮಾನ್ನ ಬ್ಯಾರನ್ ಐಲ್ಯಾಂಡ್ನಲ್ಲಿದೆ. ಪೋರ್ಟ್ ಬ್ಲೇರ್ನಿಂದ ಈಶಾನ್ಯಕ್ಕೆ ಸುಮಾರು 135 ಕಿಲೋಮೀಟರ್ ದೂರದಲ್ಲಿರುವ ಈ ಜ್ವಾಲಾಮುಖಿಯು 1991ರಲ್ಲಿ ಸುಮಾರು 150 ವರ್ಷಗಳ ನಿದ್ರೆಯ ನಂತರ ಮತ್ತೆ ಸ್ಫೋಟಗೊಂಡಿತ್ತು. ಇಂದಿಗೂ ಇದು ಆಗಾಗ್ಗೆ ಲಾವಾರಸ ಮತ್ತು ಹೊಗೆಯನ್ನ ಹೊರಹಾಕ್ತಾ ಇರುತ್ತೆ. ಕಪ್ಪು ನೀರು ಅಥವಾ ಕಾಲಾಪಾನಿ ಶಿಕ್ಷೆ. ಇತಿಹಾಸದ ಪುಟಗಳನ್ನ ತಿರುವಿದ್ರೆ ಅಂಡಮಾನ್ ಹೆಸರು ಕೇಳಿದ ಕೂಡಲೇ ನೆನಪಾಗೋದು ಪೋರ್ಟ್ ಬ್ಲೇರ್ನಲ್ಲಿರುವಂತಹ ಸೆಲ್ಯುಲಾರ್ ಜೈಲು. ಬ್ರಿಟಿಷರ ಕಾಲದಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ಇಲ್ಲಿಗೆ ಗಡೀಪಾರು ಮಾಡಲಾಗ್ತಾ ಇತ್ತು. ಸುತ್ತಲೂ ಸಮುದ್ರವಿರುವ ಈ ಜೈಲಿನಿಂದ ತಪ್ಪಿಸಿಕೊಳ್ಳೋದು ಅಸಾಧ್ಯವಾಗಿತ್ತು. ಆದ್ರಿಂದ ಇದನ್ನ ಕಾಲಾಪಾನಿ ಎಂದು ಕರೆಯಲಾಗ್ತಾ ಇತ್ತು. ಇಂದು ಇದು ರಾಷ್ಟ್ರೀಯ ಸ್ಮಾರಕವಾಗಿ ಮಾರ್ಪಟ್ಟಿದೆ. ಸಮುದ್ರ ಪ್ರಾಣಿ ಮತ್ತು ಜೀವ ವೈವಿಧ್ಯ. ಅಂಡಮಾನ್ನ ರಾಜ್ಯ ಪ್ರಾಣಿ ಡುಗಾಂಗ್. ಇದನ್ನ ಸಮುದ್ರ ಹಸು ಎಂದು ಕರೆಯಲಾಗುತ್ತೆ. ಇದು ಸಸ್ಯಾಹಾರಿ ಸಸ್ತನಿಯಾಗಿದ್ದು ಸಮುದ್ರದಾಳದ ಹುಲ್ಲನ್ನ ತಿಂದು ಬದುಕುತ್ತೆ. ಅಲ್ಲದೆ ಇಲ್ಲಿನ ಸಮುದ್ರ ತೀರಗಳು ದೈತ್ಯ ಆಮೆಗಳ ಮೊಟ್ಟೆ ಇಡುವ ತಾಣಗಳಾಗಿವೆ. ವಿಶ್ವದ ಅತಿದೊಡ್ಡ ಆಮೆಗಳಾದ ಲೆದರ್ ಬ್ಯಾಕ್ ಆಮೆಗಳು ಪ್ರತಿ ವರ್ಷ ಇಲ್ಲಿಗೆ ಸಾವಿರಾರು ಕಿಲೋಮೀಟರ್ ದೂರದಿಂದ ವಲಸೆ ಬರುತ್ತವೆ. ಭಾಷೆ ಮತ್ತು ಸಂಸ್ಕೃತಿ. ಇಲ್ಲಿನ ಜನರು ಬಂಗಾಳಿ, ಹಿಂದಿ ಮತ್ತು ತಮಿಳು ಭಾಷೆಗಳನ್ನ ಹೆಚ್ಚಾಗಿ ಮಾತನಾಡ್ತಾರೆ. ಆದ್ರೆ ಇಲ್ಲಿನ ಮೂಲ ನಿವಾಸಿಗಳ ಭಾಷೆಗಳು ವಿಶಿಷ್ಟವಾಗಿದ್ದು ಅನೇಕ ಭಾಷೆಗಳು ಇಂದು ಅಳಿವಿನ ಅಂಚಿನಲ್ಲಿವೆ. ಈ ದ್ವೀಪಗಳು ಭಾರತದ ವಿವಿಧ ಭಾಗಗಳ ಜನರ ಸಂಗಮವಾಗಿದ್ದು ಇಲ್ಲಿನ ಸಂಸ್ಕೃತಿಯು ಅತ್ಯಂತ ವೈವಿಧ್ಯಮಯವಾಗಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶೇಷ. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.